ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಗಾಯತ್ರಿ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೆಮಟಾಲಜಿ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತೇನೆ. ಈಗ ಎಲ್ಲರಿಗೂ ತಿಳಿಸೋಣ ಬಿಳಿ ರಕ್ತ ಕಣಗಳ ವಿಶೇಷತೆನ. ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಒಂದು ಪರ್ಟಿಕ್ಯುಲರ್ ರೇಂಜಲ್ಲಿ ತಿರುಗಾಡ್ತಾ ಇರುತ್ತೆ. ಹುಟ್ಟಿದ ಮಕ್ಕಳಲ್ಲಿ ಈ ಬಿಳಿ ರಕ್ತ ಕಣಗಳು ಜಾಸ್ತಿ ಇರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಅಡಲ್ಟ್ಸ್ ಅಥವಾ ಪುರುಷ ಅಥವಾ ಮಹಿಳೆಯರಲ್ಲಿ ಈ ಬಿಳಿ ರಕ್ತ ಕಣಗಳು ಯಾವ ರೇಂಜಲ್ಲಿ ಇರುತ್ತೆ ಅಂದರೆ 4,000ದಿಂದ 11,000 ಕ್ರಮೇಣದಲ್ಲಿ ಓಡಾಡ್ತಾ ಇರುತ್ತೆ. ಆದರೆ ಹುಟ್ಟಿದ ಮಕ್ಕಳಲ್ಲಿ ಈ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಕ್ರಮೇಣ ಅದು 6 ತಿಂಗಳಿನಿಂದ 1 ವರ್ಷದ ಸಮಯದಲ್ಲಿ ಇದು ನಿಯರಿಂಗ್ ಟು ದ ಅಡಲ್ಟ್ ರೇಂಜ್ ಹೊತ್ತಿಗೆ ಬರುತ್ತೆ ಇದು ಬಿಳಿ ರಕ್ತ ಕಣಗಳು. ಇದಕ್ಕೆ ಗಾಬರಿ ಪಡುವಂಥದ್ದೇನಿಲ್ಲ. ಇದು ತಂತಾನಾಗಿ ಅದು ಒಂದು ಪ್ರಾಸೆಸ್ಸಲ್ಲಿ ಅದು ಬಂದು ಸೇರಿಕೊಳ್ಳುತ್ತೆ. ಅದು ಯಾವ್ದ್ಯಾವುದು ಅಂದರೆ ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್ಸ್, ಬೇಸೋಫಿಲ್ಸ್ ಮತ್ತು ಇಯೋಸ್ನೋಫಿಲ್ಸ್ ಅಂತ. ಈಗ ಈ ಬಿಳಿ ರಕ್ತ ಕಣಗಳು ಒಂದು ರೇಂಜಲ್ಲಿ ಇರುತ್ತೆ. ಒಂದು ನಾರ್ಮಲ್ ರೇಂಜ್ ಅಂತ ಇರುತ್ತೆ. ಅದು ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ಅಡಲ್ಟ್ಸ್ ಅಥವಾ ದೊಡ್ಡವರಲ್ಲಿ ಆಗಿರ್ಬೋದು. ಅದು ಒಂದು ರೇಂಜಲ್ಲಿ ಓಡಾಡ್ತಾ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಅದು ಕಡಿಮೆಯಾಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಈಗ ಕಡಿಮೆಯಾಗೋ ಸಂದರ್ಭಗಳು ಯಾವುದು? ಕೆಲವು ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಆ ಸಂದರ್ಭಗಳಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆಯಾಗತ್ತೆ. ಅಥವಾ ಕೆಲವು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಅಥವಾ ಕೆಲವು ರೋಗಿಗಳು ಕೀಮೋಥೆರಪಿ ತಗೊಳ್ತಾ ಇರ್ತಾರೆ. ಅವರಲ್ಲಿ ಈ ಬಿಳಿ ರಕ್ತ ಕಣಗಳು ಕಡಿಮೆಯಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗತ್ತೆ. ಅದು ಮಕ್ಕಳಲ್ಲೂ ಆಗಿರ್ಬೋದು ಅಥವಾ ದೊಡ್ಡವರಲ್ಲೂ ಆಗಿರಬಹುದು. ಸೊ ಅದು ಯಾವ್ಯಾವ ಕಂಡೀಷನ್ಸು ಇವಾಗ ತಿಳಿಸ್ತೀನಿ. ಕೆಲವೊಮ್ಮೆ ಜ್ವರ ಬಂದಾಗ ಅಥವಾ ಮತ್ತು ಇನ್ಫೆಕ್ಷನ್ಸ್, ಒಂದು ಕ್ರಾನಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಆವಾಗ, ಅಥವಾ ಕೆಲವು ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ಅಂದರೆ ಲ್ಯುಕೀಮಿಯಾ ಅಂಥ ಸಂದರ್ಭಗಳಲ್ಲಿ ಈ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗತ್ತೆ. ಈಗ ಈ ಬಿಳಿ ರಕ್ತ ಕಣಗಳನ್ನು ಯಾವಾಗ ನಾವು ಪರೀಕ್ಷಿಸಬೇಕು? ಈಗ ಕೆಲವು ಸಂದರ್ಭಗಳಲ್ಲಿ ಮನುಷ್ಯರಿಗೆ ಜ್ವರ, ಶೀತ, ಕೆಮ್ಮು ಇವೆಲ್ಲ ನಡೀತಾನೆ ಇರುತ್ತೆ. ಹಾಗೆ ಕೆಲವು ಸಂದರ್ಭದಲ್ಲಿ ಈ ಥರ ಬಂದಾಗ ನೀವು ನಿಮ್ಮ ಹತ್ತಿರದ ಸಮೀಪದಲ್ಲಿ ಯಾವುದಾದ್ರೂ ಡಾಕ್ಟರನ್ನು ನೀವು ಹೋಗಿ ಭೇಟಿ ಮಾಡ್ತೀರಾ. ಅವರು ಮೊದಲನೇದಾಗಿ ಏನು ಹೇಳ್ತಾರೆ, ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಆ ಬ್ಲಡ್ ಟೆಸ್ಟ್ ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿಸಿದಾಗ ಫಸ್ಟ್ ಪ್ಯಾರಾಮೀಟರ್ ಏನು ಬರುತ್ತೆ ಅಂದರೆ ಟೋಟಲ್ WBC ಕೌಂಟ್ ಅಥವಾ ಈ ಬಿಳಿ ರಕ್ತ ಕಣಗಳ ನಂಬರ್ ಎಷ್ಟು ಅಂತ ಬರುತ್ತೆ. ಆ ಬಿಳಿ ರಕ್ತ ಕಣಗಳ ನಂಬರ್ ಕೆಲವೊಮ್ಮೆ ಜಾಸ್ತಿ ಆಗಿದ್ದು ಅಥವಾ ಕಡಿಮೆಯಾಗಿದ್ದು ಈ ಸಂದರ್ಭಗಳಲ್ಲಿ ಏನಾಗುತ್ತೆ, ಫರ್ದರ್ ಅದನ್ನು ಪೆಥಾಲಜಿಸ್ಟ್ ರಿವ್ಯೂ ಮಾಡ್ತಾರೆ. ಕಡಿಮೆಯಾದಾಗ ಒಂದು ಪೆರಿಫರಲ್ ಸ್ಮಿಯರ್ ಅಂತ ನಾವು ನೋಡ್ತೀವಿ. ಅದು ಕಡಿಮೆಯಾಗಿದ್ರೂ ನೋಡ್ತೀವಿ, ಜಾಸ್ತಿ ಆಗಿದ್ರೂ ನೋಡ್ತೀವಿ. ಈಗ ನಾನು ಆಗಲೇ ಹೇಳಿದೆ ಕೆಲವು ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಕೆಲವು ಇನ್ಫೆಕ್ಷನ್ಸಲ್ಲಿ ಏನು ಅಬ್ನಾರ್ಮಲ್ ಸೆಲ್ಸ್ ಅಥವಾ ಅಬ್ನಾರ್ಮಲ್ WBCs ನಮಗೇನು ಕಾಣಲ್ಲ. ಅದು ಟ್ರೀಟಬಲ್ ಕಂಡೀಷನ್ಸ್. ನೀವು ಮತ್ತೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ನೀವು ಸರಿಯಾದ ಔಷಧಿಗಳನ್ನು ತಗೊಂಡು ಅದನ್ನು ಗುಣಪಡಿಸ್ಕೋಬೋದು. ಕೆಲವೊಮ್ಮೆ ಲ್ಯುಕೀಮಿಯಾ ಅಂತ ಹೇಳ್ತೀವಿ. ಅದು ಮಕ್ಕಳಲ್ಲೂ ಬರುತ್ತೆ ಮತ್ತು ದೊಡ್ಡವರಲ್ಲೂ ಬರುತ್ತೆ. ಗಂಡಸರು, ಹೆಂಗಸರು, ಯಾರಿಗೇ ಆಗಲಿ ಎಲ್ಲರಿಗೂ ಬರುತ್ತೆ. ಸೊ ಅದಕ್ಕೆ ಕೆಲವು ಕಾರಣಗಳು ಇದೆ. ಕೆಲವು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೀವಿ ಈ ಲ್ಯುಕೀಮಿಕ್ ಕಂಡೀಷನ್ಸಿಗೆ. ಅದು ಹೇಗೆ, ಕೆಲವೊಮ್ಮೆ ಅದು ಕಡಿಮೆ ಆಗಿದ್ರಬಹುದು ಅಥವಾ ಜಾಸ್ತಿ ಆಗಿರಲೂಬಹುದು. ನಾವು ಪೆರಿಫರಲ್ ಸ್ಮಿಯರ್ ಅಂತ ನೋಡ್ತೀವಿ. ಆವಾಗ ಪೆರಿಫರಲ್ ಸ್ಮಿಯರ್ ಅಂದರೆ ಏನು? ಒಂದು ಡ್ರಾಪ್ ಆಫ್ ಬ್ಲಡ್ ನಾವು ಒಂದು ಸ್ಲೈಡ್ ಮೇಲೆ ಹಾಕಿ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸ್ಪ್ರೆಡ್ ಮಾಡಿ ಅದಕ್ಕೆ ಪ್ರಾಪರ್ ಸ್ಟೇನ್ಸ್ ಎಲ್ಲ ಹಾಕಿ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತೀವಿ. ನೋಡಿದಾಗ ನಾವು ಆ ಪ್ರಿಸ್ಕ್ರೈಬ್ಡ್ ಮಾರ್ಫಾಲಜಿ ಅಥವಾ ಅದರ ಆಕಾರ ಅದನ್ನು ನೋಡ್ತೀವಿ. WBCs ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದು ಅಥವಾ ಏನಾದರೂ ಇಮ್ಮೆಚ್ಯೂರ್ ಸೆಲ್ಸ್ ಏನಾದರೂ ಜಾಸ್ತಿ ಆಗಿದ್ದು ನೋಡಿದಾಗ ನಾವು ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಏನಂತ ಇನ್ಫಾರ್ಮ್ ಮಾಡ್ತೀವಿ, ಈ ಥರ ಅಬ್ನಾರ್ಮಲ್ ಸೆಲ್ಸ್ ಇದೆ
ಇದಕ್ಕೆ ಫರ್ದರ್ ಟೆಸ್ಟ್ಸ್ ನಾವು ಮಾಡಬೇಕು. ಫರ್ದರ್ ಟೆಸ್ಟ್ಸ್ ಮಾಡಿ ನಂತರ ಅದು ಏನು ಬರುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಸೊ ಫರ್ದರ್ ಟೆಸ್ಟ್ಸ್ ಇಲ್ಲಿ ಏನೇನು, ಇವಾಗ ಫಸ್ಟ್ ನಾನು ಹೇಳಿದ ಹಾಗೆ ಪೆರಿಫೆರಲ್ ಸ್ಮಿಯರ್ ಎಕ್ಸಾಮಿನೇಷನ್. ಅದರಲ್ಲಿ ಇವಾಗ ಈ ಅಬ್ನಾರ್ಮಲ್ ಸೆಲ್ಸ್ ಒಂದು ಮೈಲಾಯ್ಡ್ ಪ್ರಿಕರ್ಸರಲ್ಲ ಆಗಿರ್ಬೋದು ಅಥವಾ ಲಿಂಫಾಯ್ಡ್ ಪ್ರಿಕರ್ಸರಲ್ಲಾದರೂ ಆಗಿರಬಹುದು. ಸೊ ಇದು ನಮಗೆ ಹೇಗೆ ಗೊತ್ತಾಗತ್ತೆ, ಮುಂದೆ ನಾವು ಒಂದು ಉತ್ತೀರ್ಣ ಒಂದು ಪರೀಕ್ಷೆಯನ್ನು ಮಾಡ್ತೀವಿ. ನಿಮ್ಮ ಸ್ಯಾಂಪಲನ್ನು ತಗೊಂಡು ನಾವು ಒಂದು ಫರ್ದರ್ ಉತ್ತೀರ್ಣವಾದ ಪರೀಕ್ಷೆಯನ್ನು ಮಾಡ್ತೀವಿ. ಅದೇನೆಂದರೆ ಫ್ಲೋಸೈಟೋಮೆಟ್ರಿ. ಈ ಫ್ಲೋಸೈಟೋಮೆಟ್ರಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಒಂದು ಲೇಸರ್ನ ಮುಖಾಂತರ ಈ ಒಂದೊಂದು ಕಣಗಳನ್ನು ನಾವು ಪರೀಕ್ಷೆ ಮಾಡ್ತೀವಿ. ನಿಮ್ಮ ಸ್ಯಾಂಪಲಲ್ಲಿ ಒಂದೊಂದು ಕಣಗಳದ್ದು ಅಬ್ನಾರ್ಮಲ್ ಸೆಲ್ಸನ್ನ ನಾವು ಪರೀಕ್ಷೆ ಮಾಡ್ತೀವಿ. ಸೊ ಈ ಅಬ್ನಾರ್ಮಲ್ ಸೆಲ್ಸ್ ಎಲ್ಲ ಯಾವ ಕಡೆಗೆ ಹೋಗಿ ಬೀಳತ್ತೆ ಅದನ್ನು ನಾವು ಒಂದು ಸ್ಕ್ಯಾಟರ್ ಪ್ಲಾಟ್ ಅಂತ ಹೇಳ್ತೀವಿ. ಆ ಸ್ಕ್ಯಾಟರ್ ಪ್ಲಾಟಿನ ಸಹಾಯದಿಂದ ನಾವು ಅಬ್ಸರ್ವ್ ಮಾಡ್ತೀವಿ ಹೇಗಿದೆ ಇದು ಅಬ್ನಾರ್ಮಲ್ ಸೆಲ್ಸ್ ಅಂತ. ಇದು ಫರ್ದರ್ ನಾವು ಕೆಲವು ಮಾರ್ಕರ್ಸನ್ನು ಆ್ಯಡ್ ಮಾಡಿ ಫ್ಲೋರೋಕ್ರೋಮ್ಸ್ ಮುಖಾಂತರ ನಾವು ನೋಡ್ತೀವಿ ಈ ಅಬ್ನಾರ್ಮಲ್ ಸೆಲ್ಸ್ ಯಾವ ಜಾಗದಲ್ಲಿ ಯಾವ ಮಾರ್ಕರ್ಗೆ ಎಕ್ಸ್ಪ್ರೆಸ್ ಆಗಿದೆ ಅಂತ. ಸೊ ಈ ಯಾವ ಮಾರ್ಕರ್ಗೆ ಎಕ್ಸ್ಪ್ರೆಸ್ ಆಗಿರುತ್ತೋ ಅದಕ್ಕೆ ಸರಿಯಾದ ಒಂದು ಕಡೆಗೆ ನಾವು ಹೋಗಿ ಒಂದು ಡಯಾಗ್ನೋಸಿಸ್ ಕೊಡ್ತೀವಿ, ವೆದರ್ ಇಟ್ ಇಸ್ ಮೈಲಾಯ್ಡ್ ಆರ್ ಲಿಂಫಾಯ್ಡ್ ಅಂತ. ಈಗ ಈ ಮಕ್ಕಳಲ್ಲಿ ಅಥವಾ ಪುರುಷರಲ್ಲಿ ಅಥವಾ ಹೆಂಗಸರಲ್ಲಿ ಹೇಗೆ ಇದು ನಮಗೆ ಗೊತ್ತಾಗುತ್ತೆ ಅಂದರೆ, ಕೆಲವೊಮ್ಮೆ ನಿಮಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ನಿಮಗೆ ಸುಸ್ತು ಅಥವಾ ಕೆಲವೊಮ್ಮೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀವಿ, ಅಂದರೆ ರ್ಯಾಷಸ್, ಪೆಟಿಕಿಯೆ ಅವೆಲ್ಲ ನಮಗೆ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ಕಂಡಾಗ ನೀವು ಎಚ್ಚೆತ್ತುಕೊಂಡು ನೀವು ನಿಮ್ಮ ಡಾಕ್ಟರ್ ಹತ್ರ ಬರಬೇಕಾಗತ್ತೆ. ಬಂದು ನಿಮ್ಮ ರಕ್ತನ ಪರೀಕ್ಷಿಸಬೇಕಾಗತ್ತೆ. ನಿಮ್ಮ ರಕ್ತನ ಪರೀಕ್ಷಿಸಿದಾಗ ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನಾವು ಫರ್ದರ್ ಅದನ್ನು ಪೆರಿಫೆರಲ್ ಸ್ಮಿಯರ್ ಮುಖಾಂತರ ನಾವು ನೋಡ್ತೀವಿ ಏನು ಅಬ್ನಾರ್ಮ್ಯಾಲಿಟಿ ಇದೆ ಅಂತ. ಪೆರಿಫೆರಲ್ ಸ್ಮಿಯರಲ್ಲೂ ಗೊತ್ತಾಗಲಿಲ್ವಾ, ನಂತರ ಮುಂದಿನ ಪರೀಕ್ಷೆ ಏನು ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಬಹುದು ಅಂದರೆ ಬೋನ್ ಮ್ಯಾರೋ ಎಕ್ಸಾಮಿನೇಷನ್. ಈ ಬೋನ್ ಮ್ಯಾರೋ ಎಕ್ಸಾಮಿನೇಷನ್ನಲ್ಲಿ ನಾವು 3 ಥರದ ಲೀನಿಯೇಜಸ್ ಅಂದರೆ ಎರಿಥ್ರಾಯ್ಡ್, ಮೈಲಾಯ್ಡ್ ಮತ್ತು ಮೆಗಾಕ್ಯಾರಿಯೋಸೈಟ್ ಲೀನಿಯೇಜಸನ್ನು ಪರೀಕ್ಷೆ ಮಾಡ್ತೀವಿ. ಇದೆಲ್ಲ ಸರಿಗಿದೆಯಾ ಅಥವಾ ಯಾವುದಾದ್ರೂ ಹೆಚ್ಚಿದೆಯಾ, ಯಾವುದಾದ್ರೂ ಕಡಿಮೆ ಇದೆಯಾ ಅಂತ ನಾವು ಪರೀಕ್ಷೆ ಮಾಡ್ತೀವಿ. ನಂತರ ಇದರಲ್ಲಿ ಎಲ್ಲನೂ ಪೂರ್ತಿ ಸಪ್ರೆಸ್ ಅಥವಾ ಒಂದೇ ಸಲಿಗೆ ಅದು ಎಲ್ಲ ಈ ಅಬ್ನಾರ್ಮಲ್ ಸೆಲ್ಸಿಂದ ಕವರಪ್ ಆಗಿದೆಯಾ ಅಂತ ಅದನ್ನು ಪರೀಕ್ಷೆ ಮಾಡ್ತೀವಿ. ಕವರಪ್ ಆಗಿದ್ದರೆ ಮತ್ತೆ ಪುನಃ ಈ ಸ್ಯಾಂಪಲನ್ನು ನಾವು ಫ್ಲೋಸೈಟೋಮೆಟ್ರಿಗೆ ತಗೊಳ್ತೀವಿ. ಈ ಫ್ಲೋಸೈಟೋಮೆಟ್ರಿ ಲೇಸರ್ ಮುಖಾಂತರ ಮತ್ತು ಕೆಲವು ಡೈಗಳ ಮುಖಾಂತರ ಮತ್ತು ಕೆಲವು ಆ್ಯಂಟಿಬಾಡಿಗಳ ಮುಖಾಂತರ ನಿಮ್ಮ ಸ್ಯಾಂಪಲನ್ನು ಪರೀಕ್ಷೆ ಮಾಡುತ್ತೆ. ಅದು ಹಲವಾರು ಸೆಲ್ಸನ್ನು ಒಟ್ಟಿಗೆ ಒಂದು ತುಂಬ ಕಡಿಮೆ ಸಮಯದಲ್ಲಿ ಪರೀಕ್ಷೆ ಮಾಡುತ್ತೆ. ಸೊ ಎಷ್ಟು ಸೆನ್ಸಿಟಿವ್ ಅಂದರೆ 150,000 to 1,00,000 ಸೆಲ್ಸಲ್ಲಿ ಅದು ಪರೀಕ್ಷೆ ಮಾಡುತ್ತೆ. ಇದು ಮತ್ತೆ ನಾವು ಹೇಗೆ ಇಂಟರ್ಪ್ರಿಟ್ ಮಾಡ್ತೀವಿ ನಿಮ್ಮ ಅಬ್ನಾರ್ಮಲ್ ಸೆಲ್ಸ್ ಅಂತ ಅಂದರೆ, ಇದು ಕೆಲವು ಸ್ಕ್ಯಾಟರ್ ಪ್ಲಾಟ್ ಅಥವಾ ಡಾಟ್ ಪ್ಲಾಟ್ ಅಂತ ಕೊಡುತ್ತೆ. ಅದಕ್ಕೆ ಒಂದು ಸರಿಯಾದ ಜಾಗ ಇರುತ್ತೆ ಆ ಸ್ಕ್ಯಾಟರ್ ಪ್ಲಾಟ್ ಅಥವಾ ಡಾಟ್ ಪ್ಲಾಟ್ಗೆ. ಅದು ಎಲ್ಲಿ ಹೋಗಿ ಕೂರುತ್ತೋ ಅದರ ನಂತರ ನಾವು ಅದು ಯಾವ ಮಾರ್ಕರ್ ಎಕ್ಸ್ಪ್ರೆಸ್ ಆಗಿದೆ ನಾವು ಅದರ ಮೇಲೆ ನಾವು ನಮ್ಮ ರಿಪೋರ್ಟನ್ನು ಕೊಡ್ತೀವಿ. ಈ ರಿಪೋರ್ಟನ್ನು ನೀವು ನಿಮ್ಮ ಡಾಕ್ಟರ್ಗೆ ತಗೊಂಡು ಹೋದರೆ ಅವರು ನಿಮಗೆ ಸರಿಯಾದ ಔಷಧಿಗಳು ಮತ್ತು ನೆಕ್ಸ್ಟ್ ಫರ್ದರ್ ಇನ್ನೇನು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅದು ಯಾವುದು ಜೆನೆಟಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾರೆ. ಅಂದರೆ ಸೈಟೋಜೆನೆಟಿಕ್ಸ್ ಮತ್ತು ಕ್ಯಾರಿಯೋಟೈಪಿಂಗ್ ಅಥವಾ ಮಾಲಿಕ್ಯುಲರ್ ಸ್ಟಡೀಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾಡಿಸಿದಾಗ ಒಂದು ಪ್ರಾಗ್ನೋಸಿಸ್ ಅಥವಾ ಒಂದು ಎಷ್ಟು ಸಿವಿಯರ್ ಇದೆ ನಿಮ್ಮ ರೋಗ ಅನ್ನೋದು ಗೊತ್ತಾಗತ್ತೆ. ಅದರ ಸಹಾಯದಿಂದ ನಿಮ್ಮ ಡಾಕ್ಟರ್ ನಿಮಗೆ ಯಾವ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಬೇಕು ಮತ್ತು ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ನಿಮ್ಮ ಡಾಕ್ಟರ್ ಒಂದು ಪ್ಲ್ಯಾನ್ ಕೊಡ್ತಾರೆ. ಇದರಿಂದ ರೋಗಿಗಳಿಗೆ ಬಹಳ ಸಹಾಯ ಆಗುತ್ತೆ.
ಫ್ಲೋ ಸೈಟೋಮೆಟ್ರಿ ಈ ಇನ್ಸ್ಟ್ರೂಮೆಂಟಿನ ಇನ್ನೊಂದು ಒಂದು ವಿಶೇಷತೆ ಏನಂದರೆ, ಕೆಲವು ರೋಗಿಗಳಿಗೆ ಕೀಮೋಥೆರಪಿ ನಡೀತಿರುತ್ತೆ. ಅಂದರೆ ಲ್ಯುಕೀಮಿಯಾ ಅಂತ ಹೇಳ್ತೀವಿ. ಲ್ಯುಕೀಮಿಯಾಗೆ ಯಾರು ಡಯಾಗ್ನೋಸ್ ಮಾಡಿರ್ತಾರೆ ಅವ್ರಗಳಿಗೆ ಕೀಮೋಥೆರಪಿ ನಡೀತಾ ಇರುತ್ತೆ. ಅದು 1 ತಿಂಗಳಾದ ನಂತರ ಅಥವಾ ಕೆಲವು ಫೇಸ್ ಅಂತ ಹೇಳ್ತೀವಿ. ಆ ಫೇಸ್ ನಂತರ ನಿಮ್ಮ ಡಾಕ್ಟರ್ ಹೇಳ್ಬೋದು, ನಾನು ಇವಾಗ ಅವರಲ್ಲಿ ಎಷ್ಟು ಅಬ್ನಾರ್ಮಲ್ ಸೆಲ್ಸ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಅದನ್ನು ನಾವು ಈ ಫ್ಲೋ ಸೈಟೋಮೆಟ್ರಿ ಮುಖಾಂತರ ನಾವು ತಿಳ್ಕೊಳ್ಬೋದು. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಮಿನಿಮಲ್ ರೆಸಿಡ್ಯೂಯಲ್ ಡಿಸೀಸ್ ಅನಾಲಿಸಿಸ್ ಅಂತ. ಸೊ ಇದು ಎಷ್ಟು 1000 ಸೆಲ್ಸಲ್ಲಿ ಅನಲೈಸ್ ಮಾಡುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 50 ಲಕ್ಷದಿಂದ 1 ಕೋಟಿ ಸೆಲ್ಸನ್ನು ತಗೊಂಡು ಇದು ಅಷ್ಟರಲ್ಲಿ ಎಷ್ಟು ಅಬ್ನಾರ್ಮಲ್ ಸೆಲ್ಸ್ ಇದೆಯೋ ಇಲ್ವೋ ಅನ್ನೋದು ನಮಗೆ ತಿಳಿಸುತ್ತೆ. ಇದರಿಂದ ಮತ್ತೆ ನಿಮ್ಮ ಡಾಕ್ಟರ್ ನಿಮಗೆ ತಿಳಿಸ್ತಾರೆ, ಇವಾಗ ಇದೇ ಟ್ರೀಟ್ಮೆಂಟ್ ಮುಖಾಂತರ ನಿಮಗೆ ಕಂಟಿನ್ಯೂ ಮಾಡ್ಬೋದಾ ಅಥವಾ ಬೇರೆ ಮುಖಾಂತರ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ಬೋದಾ ಅಂತ ನಿಮಗೆ ತಿಳಿಸ್ತಾರೆ. ಸೊ ಇದು ಒಂದು ವಿಶೇಷತೆ ಈ ಫ್ಲೋ ಸೈಟೋಮೆಟ್ರಿದು. ನಾವು ಇಲ್ಲಿ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಹೆಮಟಾಲಜಿ ಲ್ಯಾಬ್ನಲ್ಲಿ ಒಂದು ಆಟೋಮೇಟೆಡ್ ಅನಲೈಸರ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ಬ್ಲಡ್ ಅನಾಲಿಸಿಸನ್ನು ನಾವು ಒಂದು ಆಟೋಮೇಟೆಡ್ ಅನಲೈಸರಲ್ಲಿ ಪರೀಕ್ಷೆ ಮಾಡ್ತೀವಿ. ತದನಂತರ ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನಾವು ಪೆಥಾಲಜಿಸ್ಟ್, ನಮ್ಮ ಟೆಕ್ನಿಷಿಯನ್ಸು ಪೆಥಾಲಜಿಸ್ಟ್ ಸಹಾಯದಿಂದ ಏನು ತೊಂದರೆ ಇದೆ, ಈ ಅಬ್ನಾರ್ಮಲ್ ವ್ಯಾಲ್ಯೂಸಿಗೆ ಏನು ತೊಂದರೆ ಇದೆ, ಒಂದು ಸ್ಮಿಯರ್ ಮುಖಾಂತರ ಇದನ್ನು ಪರೀಕ್ಷೆ ಮಾಡಿ ಒಂದು ರಿಪೋರ್ಟನ್ನು ನಾವು ಪೇಷಂಟ್ಸಿಗೆ ತಲುಪಿಸ್ತೀವಿ. ಹಾಗೆಯೇ ಇಲ್ಲಿ ನಾವು ಕೊಯಾಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಕೊಯಾಗ್ಯುಲೇಷನನ್ನು ನಾವು ಒಂದು ಆಟೋಮೇಟೆಡ್ ಅನಲೈಸರ್ ಮುಖಾಂತರ ನಾವು ಅನಲೈಸ್ ಮಾಡ್ತೀವಿ. ಇನ್ನೊಂದು ESR ಮತ್ತೊಂದು ಪರೀಕ್ಷೆ, ನಾವು ಇದನ್ನು ಆಟೋಮೇಟೆಡ್ ಅನಲೈಸರ್ ಮುಖಾಂತರ ನಾವು ಪರೀಕ್ಷೆ ಮಾಡ್ತೀವಿ. ಈ ಎಲ್ಲ ಆಟೋಮೇಟೆಡ್ ಅನಲೈಸರ್ಸ್ಗಳ ಸಹಾಯದಿಂದ ನಾವು ಬಹಳ ಕಡಿಮೆ ಸಮಯದಲ್ಲಿ ಒಂದು ಸ್ಯಾಂಪಲನ್ನು ನಾವು ಅನಲೈಸ್ ಮಾಡಿ ನಾವು ಪೇಷಂಟ್ಸಿಗೆ ಅವರ ತೊಂದರೆಯನ್ನು ನಮ್ಮ ರಿಪೋರ್ಟ್ ಮುಖಾಂತರ ನಾವು ಅವರಿಗೆ ತಲುಪಿಸ್ತೀವಿ. ಈ ಎಲ್ಲ ಮಾಹಿತಿಯಿಂದ ತಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚು ವಿಷಯ ನಿಮಗೆ ತಿಳ್ಕೊಳ್ಳೋಕ್ಕೆ ಇಷ್ಟ ಆಯಿತು ಅಂದರೆ ನೀವು ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬಂದು ಭೇಟಿ ನೀಡಬಹುದು. ಇಲ್ಲದೇ ಇದ್ದರೆ ನಮ್ಮ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ನೀವು ಅದರ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೋದು. ಧನ್ಯವಾದಗಳು.